ನಮಸ್ತೆ ವೀಕ್ಷಕರೇ, ಶುಭೋದಯ. ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಈ ದಿನ ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಹಾಗೂ ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಪಿತೃಪಕ್ಷದ ಕುರಿತಾಗಿ ಗುರುಜಿಯವರು ತಿಳಿಸಿಕೊಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು, ವೇದ ಪಾರಂಗತರು ಶ್ರೀ ಆಚಾರ್ಯ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸ ನಮಾಮಿ. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಮೊದಲನೇದಾಗಿ ಈ ದಿನದ ಪಂಚಾಂಗ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ತಿಥಿರ್ವಿಷ್ಣುಸ್ತಥಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನು ನಾವು ಪಂಚಾಂಗಗಳು ಅಂತ ಹೇಳ್ತೀವಿ. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ, ಪಠಣವನ್ನು ಮಾಡ್ತಾರೆ, ಅನೇಕ ಫಲ ಸಿಗುವಂಥದ್ದಾಗುತ್ತೆ, ಆ ದಿನ ಕೂಡ ಅಭಿವೃದ್ಧಿ ಆಗುತ್ತೆ ಅಂತ. ಹಾಗಾಗಿ ಈ ದಿನದ ಪಂಚಾಂಗವನ್ನು ನೋಡೋಣ. ಇದನ್ನು ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಗಿನ ವರ್ಷ ಋತು ಭಾದ್ರಪದ ಮಾಸ. ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಈ ದಿವಸ ಪಂಚಮಿ, ಶುಕ್ರವಾರ, ಭರಣಿ ನಕ್ಷತ್ರ, ವ್ಯಾಘಾತ ಯೋಗ, ತೈತುಲ ಕರ್ಣವನ್ನು ಈ ಪಂಚಾಂಗಗಳಲ್ಲಿ ನಾವು ತಿಳ್ಕೊಳ್ಬೋದು. ಇನ್ನು ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳು ಅವಶ್ಯಕವಾಗಿ ತಿಳ್ಕೊಳ್ಬೇಕಾಗುತ್ತೆ. ಶುಭ ಕಾರ್ಯಗಳನ್ನು ಅಥವಾ ಶುಭ ಪ್ರಯಾಣಾದಿಗಳನ್ನು ಈ ಕಾಲಗಳಲ್ಲಿ ಮಾಡಬಾರ್ದು ಅಂತ ಹೇಳುತ್ತೆ. ರಾಹುಕಾಲ 10 ಗಂಟೆ 44 ನಿಮಿಷದಿಂದ 12 ಗಂಟೆ 16 ನಿಮಿಷದವರೆಗೆ ರಾಹುಕಾಲ ಇರುವಂಥದ್ದು. ಇನ್ನು ಯಮಗಂಡ ಕಾಲ ಮಧ್ಯಾಹ್ನ 3 ಗಂಟೆ 19 ನಿಮಿಷದಿಂದ 4 ಗಂಟೆ 51 ನಿಮಿಷದವರೆಗೆ ಯಮಗಂಡ ಕಾಲವನ್ನು ನೋಡ್ಬೋದು. ಗುಳಿಕ ಕಾಲ 7:41ರಿಂದ 9 ಗಂಟೆ 12 ನಿಮಿಷದವರೆಗೆ ಗುಳಿಕ ಕಾಲ. ಇನ್ನು ಬ್ರಾಹ್ಮಿ ಮುಹೂರ್ತ. ಯಾರೆಲ್ಲ ಈ ಜಪತಪ ಹೋಮ ಹವನಾದಿಗಳು ಮಾಡ್ಕೊಳ್ಳಿಕ್ಕೆ ಶುಭವಾಗಿರುವಂತಹ ಸಮಯ ಬ್ರಾಹ್ಮಿ ಮುಹೂರ್ತ 4 ಗಂಟೆ 35 ನಿಮಿಷದಿಂದ 5 ಗಂಟೆ 22 ನಿಮಿಷದವರೆಗೆ ಈ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ತಿಳ್ಕೊಳ್ಬೋದು. ಇನ್ನು ಸೂರ್ಯೋದಯ ಬೆಳಗ್ಗೆ 6 ಗಂಟೆ 9 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6 ಗಂಟೆ 23 ನಿಮಿಷಕ್ಕೆ ಈ ದಿನ ಸೂರ್ಯ ಅಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ವೀಕ್ಷಕರೇ, ಪಂಚಾಂಗದ ವಿಚಾರ ಹೇಗಿದೆ ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ, ಯಾವುದೇ ಪ್ರಶ್ನೆಗಳಿದ್ರೂ ಗುರುಗಳ ಬಳಿ ನೇರವಾಗಿ ಮಾತನಾಡಿ ಸಾಕಷ್ಟು ಪರಿಹಾರಗಳನ್ನು, ಅದಕ್ಕೆ ಉಪಾಯಗಳನ್ನು ಕಂಡುಕೊಳ್ಳಬಹುದಾಗಿದೆ. ಇನ್ನು ಪ್ರತಿನಿತ್ಯವೂ ಕೂಡ ಗುರುಗಳು ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಬಂದಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಪಿತೃಪಕ್ಷದ ಬಗ್ಗೆ, ಈ ಒಂದು ದಿವಸಗಳಲ್ಲಿ ಯಾವೆಲ್ಲ ಕಾರ್ಯಗಳನ್ನು ಆಚರಣೆ ಮಾಡಬೇಕು, ಯಾರು ಮಾಡಬೇಕು, ಯಾರಿಗೆ ಅಧಿಕಾರ ಇರುತ್ತೆ, ಯಾರಿಗಿರಲ್ಲ, ಇರದೇ ಇರೋರು ಏನು ಮಾಡಬೇಕು, ಹೆಣ್ಣು ಮಕ್ಕಳು ಯಾವೆಲ್ಲ ಆಚರಣೆಗಳನ್ನು ಮಾಡಿದ್ರೆ ಪಿತೃಗಳಿಗೆ ಸದ್ಗತಿ ಸಿಗುತ್ತೆ, ಇದನ್ನೆಲ್ಲ ಗುರುಗಳು ತಿಳಿಸಿದ್ದಾರೆ. ಅದೇ ವಿಷಯವನ್ನು ಮುಂದುವರಿಸೋದಾದರೆ ಗುರುಗಳೇ, ಇವತ್ತು ಸಾಕಷ್ಟು ಜನರ ಮನೆಯಲ್ಲಿ ಹೆಣ್ಣು ಮಕ್ಕಳೇ ಇರ್ತಾರೆ, ಅವ್ರು ಏನು ಮಾಡಬೇಕು ಅಂತ ತಿಳಿಸ್ತಿದ್ರಿ. ಅದ್ರ ಬಗ್ಗೆನೇ ಜಾಸ್ತಿ ಇನ್ನೊಂದು ಸ್ವಲ್ಪ ಮಾಹಿತಿ ನಮ್ಮ ವೀಕ್ಷಕರಿಗೆ ಕೊಡಿ. ಜೊತೆಗೆ ಇನ್ನು ಮುತ್ತೈದೆಯಾಗಿ ಗಂಡ ಇರುವಾಗಲೇ ಸಾಕಷ್ಟು ಜನ ಹೆಣ್ಣು ಮಕ್ಕಳಿಗೆ ತೀರ್ಕೊಳ್ತಾರಲ್ಲ, ಅವ್ರಿಗೂ ಏನಾದ್ರು ವಿಶೇಷ ಆಚರಣೆಗಳಿರುತ್ತಾ? ಮತ್ತು ಕೆಲವೊಬ್ಬರು ಆಕ್ಸಿಡೆಂಟ್ಗಳಲ್ಲಿ ಹೋಗ್ಬಿಡ್ತಾರೆ, ಅಪಘಾತ ಆಗಿರುತ್ತೆ, ಆ ಥರದ್ದೇನಾದ್ರು ಅವರಿಗೆ ಸಪ್ರೇಟಾಗಿ ಅಂತ ಏನಾದ್ರು ಇದನ್ನು ಶ್ರಾದ್ದ ಕಾರ್ಯಗಳನ್ನು ನಡೆಸೋದಿರುತ್ತಾ, ಹೇಗೆ? ಈಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರೋ ಒಂದು ತುಂಬ ಉಪಯುಕ್ತ ಮಾಹಿತಿ ಆಗಿರುತ್ತೆ ಇದು. ಈಗ ಗುರುಗಳೇ, ನಾವು ಅವರು ಈಗ ಯಾವ ರೀತಿ ಪಕ್ಷಗಳನ್ನ ಆಚರಣೆ ಮಾಡ್ತಾರೆ, ಕೆಲವೊಬ್ಬರು ಅವ್ರು ಯಾವತ್ತು ಮರಣ ಹೊಂದಿರ್ತಾರೆ ಆ ತಿಥಿಗಳನ್ನು ನೋಡಿ ಆ ದಿವಸನೇ ಕೆಲವೊಂದು, ಈಗ ನೋಡಿ, ಈಗ ನಾವು ಮಾಸಿಕ ಎಲ್ಲ ಮಾಡಿದಾಗ ಯಾವೊಂದು ತಿಥಿಯಲ್ಲಿ ಮರಣ ಹೊಂದಿರುತ್ತೆ, ಅಂದರೆ ದಿನ ಡೇಟ್ ಬರ್ಕೊಳ್ಳೋಲ್ಲ, ನಾವಿಲ್ಲಿ ತಿಥಿ ನೋಡ್ಕೊಂಡಿರ್ತೀವಿ. ಈಗ ಯಾರಾದರೂ ನವಮಿಯಲ್ಲಿನೋ ಅಥವಾ ದ್ವಾದಶಿನೋ ಅಥವಾ ಅಷ್ಟಮಿಯಲ್ಲಿ ಏನಾದರೂ ಮರಣ ಹೊಂದಿದ್ರೆ ಆ ಮಾಸದಲ್ಲಿ ಯಾವಾಗ ಈಗ ಶುಕ್ಲ ಪಕ್ಷದ ಮರಣ ಹೊಂದಿರ್ತಾರೆ, ಇನ್ನು ಕೆಲವರು ಕೃಷ್ಣ ಪಕ್ಷದಲ್ಲಾಗಿರುತ್ತೆ. ಆ ಪಕ್ಷದ ನಾವು ನವಮಿ ಅಥವಾ ದ್ವಾದಶಿನೋ ಅಥವಾ ಪಂಚಮಿನೋ ಯಾವುದೋ ಒಂದು ತಿಥಿಯಲ್ಲಿ ಅವರು ಪ್ರತಿ ಮಾಸದಲ್ಲೂ ಕೂಡ ಆಚರಣೆ ಮಾಡ್ಕೊಂಡು ಬರೋ ರೀತಿ ವಾರ್ಷಿಕವಾಗಿ ಕೂಡ ಅದೇ ರೀತಿ ಕೆಲವರು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅದು ತಪ್ಪಂತಲ್ಲ. ಅದರೊಟ್ಟಿಗೆ ನಾವು ಸಾಮಾನ್ಯವಾಗಿ ಪಿತೃಪಕ್ಷ ಅಂತ ಕೂಡ ನೋಡುವಂಥದ್ದು. ಈಗ ಕೇಳ್ಬೋದು ಕೆಲವರು, ಗುರುಗಳೇ ನಾವು ವಾರ್ಷಿಕವಾಗಿ ಮಾಡ್ತಾ ಇದ್ದೀವಿ, ಪ್ರತಿ ವರ್ಷವೂ ಈ ಒಂದು ನಮ್ಮ ಹಿರಿಯರಿಗೆ ಎಡೆ ಇಡುವಂಥದ್ದು ಒಂದು ಶ್ರಾದ್ದಾದಿಗಳನ್ನು, ತರ್ಪಣಾದಿಗಳನ್ನು ಮಾಡ್ತಾ ಇದ್ದೀವಿ, ಪಿತೃಪಕ್ಷದಲ್ಲೂ ಮಾಡಬೇಕೆ ಅಂತ ನೋಡಿ, ಅವಶ್ಯಕವಾಗಿ ಮಾಡ್ಕೊಳ್ಬೇಕು. ತಿಳ್ಕೊಂಡ್ಬಿಡಿ, ನಾವು ಏನೋ ಮಾಡಿಬಿಟ್ಟಿದ್ದೀವಿ, ವರ್ಷದಲ್ಲಿ ಆಗೋಗ್ಬಿಟ್ಟಿದೆ ಅಂತೇಳಿ ನೀವು ಈ ಪಕ್ಷದಲ್ಲಿ ಮಾಡದಲ್ಲಿ ಇರಬಾರ್ದು ಯಾವತ್ತೂ ಕೂಡ. ಯಾಕಂದರೆ ಈ ಪಿತೃಪಕ್ಷಕ್ಕೆ ತುಂಬ ಮಹತ್ವ ಇರುವಂಥದ್ದಾಗುತ್ತೆ, ನಾವು ತಿಳ್ಕೊಳ್ಬೇಕು.
ನಾವು ನಿತ್ಯವೂ ಕೂಡ ಹೇಳ್ತಾ ಇದ್ದೀವಿ, ಯಾಕಂದರೆ ಪಿತೃಗಳಿಗೆ ತುಂಬ ವಿಶೇಷವಾಗಿರುವಂತಹ ಬಲ ಇರುತ್ತೆ ಅವಾಗ ಅಂತ. ಈ 15-16 ದಿನಗಳು ಪಿತೃಗಳು ನಮ್ಮ ಮನೆ ಹತ್ರ ಬರ್ತಾರೆ. ಈ ಸಮಯದಲ್ಲಿ ನಾವು ಯಾವ ರೀತಿ ಅವರಿಗೆ ಗೌರವವನ್ನು ಕೊಡ್ತೀವಿ, ಅವ್ರಿಗೆ ಯಾವ ರೀತಿ ನಾವು ಪ್ರೀತಿ ಕೊಡ್ತೀವಿ, ನಾವು ಅದನ್ನು ನೋಡ್ತಾರೆ ಅಂತ. ಅದರಿಂದ ನಮಗೆ ಫಲಗಳು ಸಿಗುವಂಥದ್ದು ಒಂದು ಅವಶ್ಯಕವಾಗಿ ನೀವು ತಿಳ್ಕೊಳ್ಬೇಕಾಗಿರುವಂಥ ವಿಚಾರ. ಈಗ ಪ್ರತಿಪಕ್ಷ ಮಾಡೋದು ಕೆಲವರು ವಾರ್ಷಿಕವಾಗಿ ಬೇರೆ ಮಾಡ್ತೀರಿ, ಇಲ್ಲಿ ಪಕ್ಷದಲ್ಲೂ ಕೂಡ ಮಾಡ್ಕೊಳ್ತಾ ಇರ್ತೀರ. ನೀವು ತಿಳ್ಕೊಳ್ಬೇಕು ಈ ಮಾಡುವುದರಿಂದ ಏನು ಫಲ ಸಿಗುತ್ತೆ ಅಂತ ಅವಶ್ಯಕವಾಗಿ ನಾವು ತಿಳ್ಕೊಳ್ಬೇಕಾಗುತ್ತೆ. ನೋಡಿ, ಯಾರ ಮನೆಯಲ್ಲಿ ಗುರು ಹಿರಿಯರ ಆರಾಧನೆಗಳು ಆಗ್ತಾ ಇರುತ್ತೆ, ಹಿರಿಯರ ಪೂಜೆ ಮಾಡ್ತೀರಾ, ಈ ಪಕ್ಷಾದಿಗಳನ್ನ ನೀವು ತಪ್ಪದೆ ಮಾಡ್ತಾ ಇರ್ತೀರಾ, ಅಂತಹ ಮನೆ ತುಂಬ ವಿಶೇಷವಾಗಿರುವಂತಹ ಅಭಿವೃದ್ಧಿ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ನೋಡಿ, ಒಂದು ಅಭಿವೃದ್ಧಿ ಅಂತಂದರೆ ನಮ್ಮ ಹತ್ರ ದುಡ್ಡಿರೋದು, ಹಣ ಇರೋದೇ ಅಲ್ಲ. ನೀವು ತಿಳ್ಕೊಳ್ಬೇಕು, ನಾವು ದೊಡ್ಡ ಬಂಗ್ಲೆಲಿರೋದಲ್ಲ, ನೀವು ಗುಡಿಸ್ಲಲ್ಲಿರಿ, ನೆಮ್ಮದಿಯಾಗಿರುವಂಥದ್ದೇ ನಮಗೆ ಒಂದು ಅವಶ್ಯಕವಾಗಿರುವಂಥದ್ದು. ಹಾಗಾಗಿ ಯಾರ ಮನೆಯಲ್ಲಿ ನೆಮ್ಮದಿಯ ವಾತಾವರಣಗಳಿರುತ್ತೆ, ಯಾರ ಮನೆಯಲ್ಲಿ ಅವ್ರ ದಿನನಿತ್ಯವೂ ಏನಾದ್ರು ಕೆಲಸಗಳಿರುತ್ತೆ, ನೋಡಿ ಯಾವ ಮನೆಯಲ್ಲಿ ಕೆಲಸ ಕಾರ್ಯ ಇಲ್ದಲ್ಲಿ ಎಷ್ಟೋ ಜನ ಕೂತಿರ್ತಾರೆ, ಯಾರ ಮನೆಯಲ್ಲಿ ಶುಭ ಮಂಗಳ ಕಾರ್ಯಗಳು ನಡೀತಾ ಇರುತ್ತೆ, ನೋಡಿ ಟೈಮಿಂಗ್ ಸರಿಯಾಗಿ ಮದುವೆಗಳು ಆಗ್ತಾರೆ. ನೋಡಿ, ನಾವು ಎಷ್ಟೋ ಜನ ಬಡ ಕುಟುಂಬದಲ್ಲಿ ನೋಡ್ಬೋದು, ಅವರು ಕರೆಕ್ಟಾಗಿ ಮದುವೆ, ಅವ್ರ ಏಜಿಗೆ ಮದುವೆ ಆಗ್ತಾರೆ, ದಿನನಿತ್ಯ ಒಂದಲ್ಲ ಒಂದು ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಇರ್ತಾರೆ. ಅವ್ರು ಎಷ್ಟು ಅವ್ರಿಗೆ ಏನು ಅವಶ್ಯಕತೆ ಇದೆ ಅಷ್ಟು ದುಡಿತಾರೆ, ಅಷ್ಟು ಊಟ ಮಾಡ್ತಾರೆ, ಆರಾಮಾಗಿ ನಿದ್ದೆ ಮಾಡ್ತಾರೆ, ಮಕ್ಕಳಿರ್ತಾರೆ, ಎಲ್ಲ ಕೂಡ ನಾವು ನೋಡ್ತಾ ಇರ್ತೀವಿ. ಆದರೆ ನಾವು ಎಷ್ಟೋ ಜನ ನೋಡ್ತೀವಿ, ನಾವು ಎಷ್ಟೇ ದೊಡ್ಡ ದೊಡ್ಡ ಬಂಗ್ಲೆಯಲ್ಲಿದ್ದರೂ ಕೂಡ ಎಷ್ಟು ನೆಮ್ಮದಿ ಇಲ್ದಲೆ, ಕೆಲವರು ನಿದ್ದೆನೂ ಕೂಡ ಬರ್ತಾ ಇರಲ್ಲ. ಈ ರೀತಿ ತೊಂದರೆಗಳನ್ನು ಅನುಭವಿಸುವಂಥದ್ದಾಗುತ್ತೆ ಪಿತೃಪಕ್ಷದಿಂದ. ಗುರುಜಿ, ಈ ವಿಚಾರವನ್ನ ಮುಂದುವರಿಸೋಣ. ಅದಕ್ಕಿಂತ ಮುಂಚೆ ದ್ವಾದಶ ರಾಶಿಗಳ ಫಲಾನುಫಲ ಈ ದಿನ ಹೇಗಿದೆ ನೋಡೋಣ. ವೀಕ್ಷಕರೇ, 12 ರಾಶಿಗಳ ಫಲಾನುಫಲ ಪ್ರತಿದಿನದಂತೆ ಶುಭ ಫಲಗಳನ್ನು ಇಂದು ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯ ಹೇಗಿದೆ ಗುರುಜಿಯವರಿಂದ ತಿಳಿದುಕೊಳ್ಳೋಣ. ಗುರುಗಳೇ, ನೋಡಿ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ, ಈ 12 ರಾಶಿಗಳ ಫಲಾನುಫಲಗಳು ನೋಡೋಣ. ಈ ದಿನ ಯಾರಿಗೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ. ಪ್ರಥಮ ರಾಶಿ ಮೇಷರಾಶಿಯವರಿಗೆ ಈ ದಿನ ವಸ್ತುಗಳು ಕಳವಾಗುವ ಸಾಧ್ಯತೆ ಹೆಚ್ಚು ಅಂತ. ಮೇಷರಾಶಿಯವರು ಗಮನದಲ್ಲಿಟ್ಕೊಳ್ಳಿ, ಯಾವುದಾದ್ರೂ ಬೆಲೆ ಬಾಳುವಂಥ ವಸ್ತು ಕಳೆದುಕೊಳ್ಳುವಂತಹ ಮುನ್ಸೂಚನೆ ಕೂಡ ಇರುತ್ತೆ. ಎಚ್ಚರ ತುಂಬ ಅಗತ್ಯವಾಗಿರುತ್ತೆ. ಇನ್ನು ಮನೆ ನಿರ್ಮಾಣ ಕಾರ್ಯಗಳಲ್ಲಿ ಸಮಸ್ಯೆಗಳು ಕೂಡ ಎದುರಾಗಬಹುದು. ಯಾರೆಲ್ಲ ಮೇಷರಾಶಿಗಳಿದ್ದೀರೋ ಸ್ವಲ್ಪ ಈ ದಿನ ಎಚ್ಚರಿಕೆಯಿಂದ ಇರ್ಬೋದು. ಮನೆಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಕೂಡ ಸ್ವಲ್ಪ ತಡ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ಅದಕ್ಕೆ ಸಮಸ್ಯೆಗಳು ಕೂಡ ಬರುವಂಥದ್ದಾಗುತ್ತೆ. ಬೆಲೆ ಬಾಳುವ ವಸ್ತು ಕಳವಾಗುವ ಸಾಧ್ಯತೆ ಕೂಡ ಇರೋದ್ರಿಂದ ಎಚ್ಚರಿಕೆ ಅಗತ್ಯ ಇವತ್ತು ಮೇಷರಾಶಿಯವರಿಗೆ. ವೃಷಭ ರಾಶಿಯವರಿಗೆ ನೋಡಿದಾಗ ಹಣಕಾಸಿನ ವಿಷಯದಲ್ಲಿ ನಿಮಗೆ ಸಹಾಯ ದೊರಕುತ್ತೆ ಅಂತ. ಯಾರೆಲ್ಲ ವೃಷಭ ರಾಶಿಗಳಿದ್ದೀರಾ, ಯಾರಾದರೂ ಹೆಲ್ಪ್ ಮಾಡಿದ್ರೆ, ನಮ್ಗೆ ಯಾವುದೋ ಒಂದು ಹಣದ ಸಿಗಾಕೊಂಡ್ಬಿಟ್ಟಿರ್ತೀರ ಹಣದ ವಿಚಾರವಾಗಿ ಅಂತ ಮನಸ್ಸಿಗೆ ಇದ್ದರೆ ನಿಮಗೆ ಒಂದು ಸಹಾಯ ಸಿಗುತ್ತೆ ಅಂತ ಹೇಳ್ತಾರೆ. ಯಾರೊಬ್ಬರು ಬಂದು ನಿಮಗೆ ಹಣದ ವಿಚಾರವಾಗಿ ಅನುಕೂಲಗಳನ್ನು ಮಾಡ್ತಾರೆ. ಆಸ್ತಿ ವಿಚಾರದಲ್ಲಿ ಕೂಡ ಭಿನ್ನಾಭಿಪ್ರಾಯಗಳಾಗುವ ಸಾಧ್ಯತೆ ಇದೆ. ವೃಷಭ ರಾಶಿಯವರು ಗಮನದಲ್ಲಿಟ್ಕೊಳ್ಳಿ, ಯಾವುದೇ ರೀತಿಯ ಆಸ್ತಿ ವ್ಯವಹಾರಗಳನ್ನು ಈ ದಿನ ಮಾಡ್ಕೊಳ್ಬಾರ್ದು ಅಂತ. ಮಿಥುನ ರಾಶಿಯವರಿಗೆ ನೋಡಿದಾಗ ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆ ಅಗತ್ಯ. ಯಾರೆಲ್ಲ ಮಿಥುನ ರಾಶಿಗಳಿದ್ದೀರಾ, ತುಂಬ ಎಚ್ಚರಿಕೆಯಿಂದ ಇರಬೇಕು. ವಾಹನ ಚಲಾವಣೆ ಮಾಡುವಾಗ ಈ ದಿನ ಅಪಘಾತಗಳಾಗುವ ಮುನ್ಸೂಚನೆ ಇರುತ್ತೆ. ಕುಟುಂಬ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು, ಆರೋಗ್ಯದಲ್ಲಿ ಎಚ್ಚರಿಕೆ ಅಂತ ಹೇಳ್ತಾ ಇದೆ. ಮಿಥುನ ರಾಶಿಯವರು ಅಂದರೆ ನಿಮ್ಮ ಕೆಲಸ ಕಾರ್ಯಗಳು ಮನೆಯಲ್ಲಿ ಒಂದು ಕುಟುಂಬದ ನಿಮಿತ್ತ ಮಾಡಬೇಕಾಗಿರೋ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇದೆ. ಆದರೆ ವಿಘ್ನಗಳು ಕೂಡ ಒಂದು ಆರೋಗ್ಯದಲ್ಲಿ ಚೇತರಿಕೆ ಅಂತ, ಅಂದರೆ ಆರೋಗ್ಯದಲ್ಲಿ ಕೂಡ ನಿಮಗೆ ಅನುಕೂಲಗಳಿದೆ, ಆದರೆ ಎಚ್ಚರಿಕೆಯಿಂದ ಇರಬೇಕು ವಾಹನ ಚಾಲನೆ ಮಾಡುವಾಗ ಮಾತ್ರ. ಇನ್ನೆಲ್ಲ ಬೇರೆ ವಿಚಾರಗಳು ಅನುಕೂಲಗಳು ಆಗುತ್ತೆ ನಿಮಗೆ. ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ಇತರರೊಂದಿಗೆ ಎಚ್ಚರಿಕೆಯಿಂದ ವರ್ತಿಸುವುದು ಸೂಕ್ತ. ಯಾರೆಲ್ಲ ಕರ್ಕಾಟಕ ರಾಶಿಗಳಿದ್ದರೆ ಗಮನದಲ್ಲಿಟ್ಕೊಳ್ಳಿ, ಬೇರೆಯವರೊಂದಿಗೆ ವ್ಯವಹಾರಗಳನ್ನು ಮಾಡುವಾಗ ಅಥವಾ ಮಾತನಾಡುವಾಗ ಏನೋ ಒಂದು ಕೆಲಸ ಕಾರ್ಯ ಆಗಬೇಕಂದ್ರೆ ನೀವು ಚರ್ಚೆ ಮಾಡಬೇಕಾಗುತ್ತೆ ಬೇರೆಯವ್ರ ಜೊತೆ, ಆವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಆರ್ಥಿಕ ಒತ್ತಡಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರವಾಗಿ ಒತ್ತಡಗಳು ಹೆಚ್ಚಾಗುವಂಥದ್ದು. ಯಾರಿಗೂ ಹಣ ಕೊಡ್ತೀನಿ ಅಂದಿರ್ತೀರಾ, ಹಣ ನೀವು ಎಲ್ಲೋ ಬೇರೆ ಕಡೆಯಿಂದ ಬರೋ ನಿರೀಕ್ಷೆ ಇಟ್ಕೊಂಡಿರ್ತೀರ, ಆದರೆ ಹಣ ಬರೋದಿಲ್ಲ ಅಥವಾ ಒತ್ತಡಗಳು ಹೆಚ್ಚಾಗುವಂಥದ್ದೆಲ್ಲ ಇರುತ್ತೆ ಇವತ್ತು ಕರ್ಕಾಟಕ ರಾಶಿಯವರಿಗೆ. ಸಿಂಹರಾಶಿಯವರಿಗೆ ನೋಡಿದಾಗ ವ್ಯವಹಾರ ಚಟುವಟಿಕೆಗಳು ಸರಾಸರಿ ವೇಗದಲ್ಲಿ ಕಾರ್ಯನಿರ್ವಹಿಸಲಿದೆ. ಸಿಂಹರಾಶಿಯವರಿಗೂ ಕೂಡ ತುಂಬ ವಿಶೇಷವಾಗಿರುತ್ತೆ. ಏನಾದರೂ ವ್ಯವಹಾರಗಳು ಇಟ್ಕೊಂಡಿದ್ರೆ ಈ ದಿನ ನಿಮಗೆ ಸರಾಸರಿ ವೇಗವಾಗಿ ಕೆಲಸ ಕಾರ್ಯಗಳಾಗುತ್ತೆ. ದೂರದ ಪ್ರಯಾಣದಲ್ಲಿ ಕೂಡ ಅಭಿವೃದ್ಧಿ. ಯಾರೆಲ್ಲ ಸಿಂಹರಾಶಿಗಳಿದ್ದಾರೆ, ಏನಾದರೂ ಪ್ರಯಾಣ ಇತ್ತು ಅಂದರೆ ನೀವೆಲ್ಲಾದರೂ ಹೊರಗಡೆ ಹೋಗಬೇಕು, ಪ್ರಯಾಣ ಮಾಡ್ಕೊಳ್ಬೇಕು ಅಂದ್ರೆ ಇವತ್ತು ಹೋಗ್ಬೋದು, ಅದರಲ್ಲಿ ಅಭಿವೃದ್ಧಿ ಕೂಡ ಇರುವಂಥದ್ದು. ಕನ್ಯಾ ರಾಶಿಯವರಿಗೆ ನೋಡಿದಾಗ ಕುಟುಂಬದಲ್ಲಿ ಆನಂದ ಹೆಚ್ಚಾಗುವಂತಹ ಸಂದರ್ಭ ಇರುವಂಥದ್ದು. ಕುಟುಂಬದವರೊಟ್ಟಿಗೆ ನೋಡಿ ಇವತ್ತೇನು ಪಿತೃಕಾರ್ಯ ಮಾಡ್ಬೋದು, ಕುಟುಂಬದವರೊಟ್ಟಿಗೆ ಎಲ್ಲರೂ ಕೂಡ ಸೇರ್ಬೋದು, ತುಂಬ ಚೆನ್ನಾಗಿರುತ್ತೆ ಇವತ್ತು. ಇನ್ನು ಉತ್ತಮ ಸುದ್ದಿ ಕೇಳುವಂಥ ಅವಕಾಶಗಳು ಕೂಡ ಅಂತ ಹೇಳ್ತಾರೆ. ನೋಡಿದರೆ ಒಳ್ಳೆ ಯಾವುದೋ ಒಂದು ವಿಚಾರ ನಿಮಗೆ ತುಂಬ ಇಷ್ಟ ಆಗಿರೋವಂಥದ್ದು, ಯಾವುದೋ ಕೆಲಸ ಕಾರ್ಯನೋ ಒಂದು ವ್ಯಕ್ತಿಗತ ಆಗ್ಬೋದು ಅಥವಾ ನಿಮ್ಮ ಕೆಲಸ ಕಾರ್ಯ ಕ್ಷೇತ್ರದಲ್ಲಿನೋ ಶುಭ ಸುದ್ದಿ ಕೇಳ್ತೀರಾ. ಇನ್ನು ನಿರುದ್ಯೋಗಿಗಳಿಗೆ ಉದ್ಯೋಗ ಒಂದು ಅವಕಾಶಗಳು ಕೂಡ ದೊರಕುತ್ತೆ ಅಂತ ಹೇಳ್ತಾರೆ. ಕನ್ಯಾ ರಾಶಿಯವರಿಗೆ ಒಳ್ಳೆಯ ದಿನ, ಉದ್ಯೋಗದಲ್ಲಿ ಅವಕಾಶಗಳು ಕೂಡ ಹೆಚ್ಚು. ತುಲಾರಾಶಿಯವರಿಗೆ ನೋಡಿದಾಗ ಆಸ್ತಿ ಮಾರಾಟ ಮಾಡುವ ಪ್ರಯತ್ನ ಹೆಚ್ಚಿರು ಅಂತ ಹೇಳ್ತಾರೆ. ತುಲಾರಾಶಿಯವರು ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಏನೋ ಮಾರಾಟ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಹೆಚ್ಚು ಪ್ರಯತ್ನ ಪಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಕೆಲವು ಮಹತ್ವದ ಕಾರ್ಯಗಳಲ್ಲಿ ಯಶಸ್ಸು ಕೂಡ ದೊರಕುತ್ತೆ. ತುಲಾರಾಶಿಯವರಿಗೆ ಒಳ್ಳೆ ವಿಚಾರ ನೋಡಿ,
ಕೆಲವೊಂದು ಮಹತ್ವರ ಕಾರ್ಯದಲ್ಲಿ ಕೂಡ ನೀವು ಯಶಸ್ಸು ಕಾಣ್ತೀರಂತೆ ಇವತ್ತು. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಹೊಸ ಯೋಜನೆಗಳ ತಯಾರಿ ಮತ್ತು ಅನುಷ್ಠಾನ ಒಳ್ಳೆಯ ಸಮಯ ಅಂತ. ವೃಶ್ಚಿಕ ರಾಶಿಯವರಿಗೆ ಏನಾದರೂ ಹೊಸದಾಗಿ ಒಂದು ಸಂಕಲ್ಪ ಇಟ್ಕೊಂಡಿದ್ದು, ಏನೋ ಒಂದು ಹೊಸದಾಗಿ ಏನೋ ಒಂದು ಪ್ರಾರಂಭ ಮಾಡಬೇಕು, ಒಂದು ಉದ್ಯೋಗ ಅಂತ ಅಂದ್ಕೊಂಡಿರೋರಿಗೆ ಶುಭಾರಂಭ. ಇನ್ನು ಕೌಟುಂಬಿಕ ಖರ್ಚುಗಳು ಹೆಚ್ಚಾಗುವ ಸಂದರ್ಭ ಇದೆ. ಕುಟುಂಬದಲ್ಲಿ ಖರ್ಚುಗಳ ಮೇಲೆ ಕಡಿವಾಣ ಹಾಕಿದ್ರೆ ಒಳ್ಳೆಯದು ವೃಶ್ಚಿಕ ರಾಶಿಯವರಿಗೆ. ಧನುರಾಶಿಯವರಿಗೆ ನೋಡಿದಾಗ ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗಾಗಿ ಹೆಚ್ಚಿನ ಹಣವನ್ನು ಉಪಯೋಗಿಸ್ತೀರ ಅಂತ ಹೇಳ್ತಾ ಇದೆ. ಒಳ್ಳೆ ವಿಚಾರ. ಧನುರಾಶಿಯವರು ಕೂಡ ಯಾವುದಾದ್ರು ಪೂಜೆ ಪುನಸ್ಕಾರಗಳಿಗೇನೋ ಅಥವಾ ಈಗ ಪಿತೃಪಕ್ಷಗಳು ನಡೀತಿರೋದ್ರಿಂದ ಪಿತೃಗಳಿಗೆ ಸಂಬಂಧಪಟ್ಟಂತಹ ಪೂಜಾದಿಗಳು ಮಾಡ್ಕೊಳ್ಲಿಕ್ಕೆ, ಒಂದು ಎಡೆ ಇಡಲಿಕ್ಕೆ, ಒಂದು ಪಿತೃಗಳಿಗೆ ಸಂಬಂಧಪಟ್ಟಂತಹ ಒಂದು ಶುಭ ಕಾರ್ಯಗಳನ್ನು ಮನೇಲಿ ಮಾಡ್ಕೊಳ್ಲಿಕ್ಕೆ ಶುಭಪ್ರದ ಆಗಿರುತ್ತೆ ಇವತ್ತು. ಮೇಲಾಧಿಕಾರಿಗಳಿಂದ ಕಿರಿಕಿರಿ, ಕೆಲಸದ ವಿಚಾರದಲ್ಲಿ ಸಮಸ್ಯೆ ಅಂತ ಹೇಳ್ತಾರೆ. ಧನುರಾಶಿಯವರಿಗೆ ಸಾಮಾನ್ಯವಾಗಿ ಒಂದು ಕೆಲಸ ಕಾರ್ಯಕ್ಷೇತ್ರದಲ್ಲಿ ಒಂದಲ್ಲ ಒಂದು ರೀತಿಯ ದಿನನಿತ್ಯವೂ ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಿರ್ತೀರ. ಇವತ್ತು ಮೇಲಾಧಿಕಾರಿಗಳಿಂದ ಬರ್ಬೋದು ಏನೋ ಒಂದು ಕಿರಿಕಿರಿ, ಅದರಿಂದ ಕೆಲಸನೂ ಕೂಡ ಕೆಟ್ಟೋಗುತ್ತೆ ಅಂತ ಹೇಳ್ತಾ ಇದ್ದು ಹೆಚ್ಚಿನ ಜಾಗ್ರತೆ ವಹಿಸಬೇಕು ಧನುರಾಶಿಯವರು. ಮಕರ ರಾಶಿಯವರಿಗೆ ನೋಡಿದಾಗ ನೀವು ಕೈಗೊಳ್ಳುವ ಎಲ್ಲ ಕಾರ್ಯಗಳಲ್ಲಿ ಜಯ ಅಂತ ಹೇಳ್ತಾರೆ. ಮಕರ ರಾಶಿಗೆ ತುಂಬ ಒಳ್ಳೆ ದಿನ ಇವತ್ತು. ಅಂದರೆ ಏನಾದರೂ ಅಂದ್ಕೊಂಡ್ರೆ ಆ ಕೆಲಸವನ್ನು ಪೂರ್ಣಗೊಳಿಸ್ತೀರ ಇವತ್ತು. ಗೃಹ ನಿರ್ಮಾಣದಂಥ ಕಾರ್ಯಗಳು ಕೂಡ ಪೂರ್ಣ ಆಗುತ್ತೆ ನೋಡಿ. ಏನಾದರೂ ಮಕರ ರಾಶಿಯವರು ಮನೆ ಕಟ್ತಾ ಇದ್ದರೆ ನಿಮಗೆ ಒಳ್ಳೆ ದಿನ. ಸುಮ್ಮನೆ ಮನೆ ಕಟ್ಟಬೇಕಾದ್ರೆ ಏನೋ ತೊಂದರೆ ಆಗಿರ್ಬೋದು ಹಿಂದಿನ ದಿನಗಳು, ಇವಾಗ ಒಳ್ಳೇದಾಗುತ್ತೆ ನೋಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಪೂರ್ಣಗೊಳ್ಳುತ್ತೆ ಅಂತಲೂ ಕೂಡ ಹೇಳ್ತಾ ಇದೆ. ಕುಂಭರಾಶಿಯವರಿಗೆ ನೋಡಿದಾಗ ಹಣಕಾಸಿನ ವಿಷಯದಲ್ಲಿ ಎಚ್ಚರ ಇರಬೇಕು. ಯಾರೆಲ್ಲ ಕುಂಭರಾಶಿಗಳಿದ್ದರೆ ಯಾರಾದರೂ ಯಾರ ಜೊತೆಗಾರಾದರೂ ವ್ಯವಹಾರ ಇಟ್ಕೊಂಡಿದ್ದಾರೆ, ಹಣ ಕೊಡೋದು ಅಥವಾ ಇಸ್ಕೊಳ್ಳೋದು, ಸಾಲನೋ ನೀವು ಸಾಲ ಕೊಡೋ ವಿಚಾರನೋ ಅಥವಾ ಯಾರಾದರೂ ಎಲ್ಲಿಗಾದ್ರೂ ಸೈನ್ ಮಾಡಬೇಕು ಹಣದ ವಿಚಾರವಾಗಿ ಅಂತಂದರೆ ಸ್ವಲ್ಪ ಎಚ್ಚರ ವಹಿಸಿ ಇವತ್ತು. ಕೋರ್ಟ್ ಕಚೇರಿ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತಾದರೆ ಕುಂಭರಾಶಿಯವ್ರಿಗೆ ಏನಾದರೂ ಕೋರ್ಟ್ ಕಚೇರಿ ಸಂಬಂಧಪಟ್ಟಂಥ ಒಂದು ವ್ಯಾಜ್ಯಗಳಿದ್ದು ಕಚೇರಿ ಇವತ್ತು ಏನು ಕೋರ್ಟ್ಗೆ ಹೋಗ್ಬೇಕು ಅಂದ್ಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ನಿಮಗೆ ಇವತ್ತು ಮುಕ್ತಿ ಸಿಗುವಂತಹ ಅನುಕೂಲವೂ ಕೂಡ ಇರುತ್ತೆ ಕುಂಭರಾಶಿಯವರಿಗೆ. ಮೀನರಾಶಿಯವರಿಗೆ ನೋಡಿದಾಗ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಲಭಿಸುತ್ತದೆ ಅಂತ ಹೇಳ್ತೇನೆ. ಮೀನರಾಶಿಯವರಿಗೆ ಶುಭ ದಿನ. ಅವನು ಸಮಾಜದಲ್ಲಿ ಸ್ಥಾನಮಾನ ಹೆಚ್ಚಾಗುವಂಥ, ಕೆಲವರು ಸಮಾಜ ಸೇವೆ ಮಾಡ್ತಾ ಇರ್ತೀರ ಅಂಥವ್ರಿಗೆ ಸ್ಥಾನಮಾನ ಹೆಚ್ಚಾಗುವಂಥದ್ದು ಇರುತ್ತೆ. ದೂರದ ಪ್ರಯಾಣ ಸಾಧ್ಯತೆ ಇದೆ. ಆರೋಗ್ಯದ ಬಗ್ಗೆ ಎಚ್ಚರ ವಹಿಸುವುದು ಅಗತ್ಯ. ಪ್ರಯಾಣ ಇದೆ, ಹೊರಗಡೆ ಹೋಗ್ಬೇಕು ಅಂದ್ಕೊಳ್ತಾ ಇರ್ತೀರ, ಏನೋ ಸಾಧ್ಯತೆ ಯಾವುದೋ ಒಂದು ವಿಚಾರಕ್ಕೆ ಒಂದು ಪ್ರಯಾಣ ಯೋಗ ಇರುವಂಥದ್ದು. ಆದರೆ ಸ್ವಲ್ಪ ಹೋಗುವಾಗಲಿ ಸ್ವಲ್ಪ ಒಂದು ಆರೋಗ್ಯದ ಕಡೆ ಗಮನ ಕೊಡೋದು ತುಂಬ ಒಳ್ಳೆಯದಾಗುತ್ತೆ. ವೀಕ್ಷಕರೇ, ವಿಶೇಷ ನೇರ ಪ್ರಸಾರ ಬೃಹತ್ ಜಾತಕಂ ಕಾರ್ಯಕ್ರಮದಲ್ಲಿ ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳಿದುಕೊಂಡಿದ್ದೇವೆ. ಇನ್ನು ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಗುರೂಜಿಯವರು ಮುಂದುವರಿಸ್ತಾ ಪಿತೃಪಕ್ಷದ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ರು. ಅದನ್ನು ಕೇಳೋಣ, ತಿಳ್ಕೊಳ್ಳೋಣ. ಗುರುಗಳೇ, ಅದನ್ನು ಮುಂದುವರಿಸೋದಾದ್ರೆ ನೋಡಿ, ನಾನು ಹೇಳ್ತಾ ಇದ್ದೆ ನಿಮಗೆ ಅಂದರೆ ಏನು ಫಲ ಸಿಗುತ್ತೆ ಅಂತ. ಈ ಪಕ್ಷ ಮಾಡೋದ್ರಿಂದ ನಮಗೆ ಅನೇಕ ಫಲಗಳು. ನಾವು ಯಾವ ರೀತಿ ಪೂಜೆ ಪುನಸ್ಕಾರಗಳು ದೇವರಿಗೆ ಮಾಡ್ತೀವಿ, ಅದಕ್ಕಿಂತ ನಮಗೆ ಅಧಿಕವಾಗಿ ಮಾಡಿದ್ರೆ ತುಂಬ ವಿಶೇಷವಾಗಿರುವಂತಹ ಫಲಗಳನ್ನು ನಾವು ಒಂದು ಕೃಪಾಶೀರ್ವಾದವನ್ನು ಪಡ್ಕೊಳ್ಬೋದು ಹಿರಿಯರಿಂದ ಅಂತ. ಇನ್ನು ಕೆಲವರು ಕೇಳ್ತಾರೆ, ಗುರುಗಳೇ ಈಗೊಂದು ಏನು ಪಿತೃಪಕ್ಷಗಳಲ್ಲಿ ಒಂದು ತಿಥಿಗಳು ಬರ್ತಾ ಇರುತ್ತೆ, ಯಾವ ತಿಥಿಗಳಲ್ಲಿ ಮಾಡಿದ್ರೆ ನಮಗೆ ಶ್ರೇಷ್ಠತೆ ಅಂತ ಕೇಳ್ತಾ ಇರ್ತಾರೆ. ಕೆಲವರು ನೋಡಿ, ನಿಮಗೇನಾದರೂ ಅವನು ಮರಣ ಹೊಂದಿರುವಂಥವ್ರ ತಿಥಿ ನೋಡಿ, ಯಾವ ತಿಥಿ ಆದರೂ ಆಗ್ಬೋದು, ಪ್ರಥಮದಿಂದ ಅವರು ಹೇಳ್ತೀವಿ ಒಂದು ಚತುರ್ದಶಿಯವರೆಗೂ ಕೂಡ ಯಾವ ತಿಥಿಯಲ್ಲಿ ಮರಣ ಹೊಂದಿರ್ತಾರೆ ಅದರಲ್ಲಿ ಮಾಡಿದ್ರೆ ಒಳ್ಳೆ ಅನುಕೂಲ, ತುಂಬ ಉತ್ತಮವಾದ ಫಲ ಸಿಗುತ್ತೆ ಅಂತ. ಇನ್ನು ಕೆಲವರು ಈ ಪಂಚಮಿ ಸಪ್ತಮಿಗಳಲ್ಲಿ ಶುಭಪ್ರದ ಅಂತ ಹೇಳ್ತಾ ಇರ್ತೀವಿ. ಇನ್ನು ಈಗ ಸಾಮಾನ್ಯವಾಗಿ ತಿಳ್ಕೊಳ್ಬೇಕಾಗಿರೋದು, ಕೆಲವರು ಈ ಶಸ್ತ್ರಾಘಾತ ಆಗಿಬಿಟ್ಟಿರುತ್ತೆ, ಈ ಅಪಘಾತಗಳಲ್ಲಿ ಮರಣ ಹೊಂದ್ಬಿಟ್ಟಿರ್ತಾರೆ, ಅಥವಾ ಯುದ್ಧದಲ್ಲಿ ಸಾವನ್ನಪ್ಪಿರ್ತಾರೆ. ಈಗ ನಾವು ಸಾಮಾನ್ಯ ನೋಡಿದ ಹಿಂದೆಲ್ಲ ಈಗ ಯುದ್ಧ ಮಾಡುವಾಗ ಸಾವನ್ನಪ್ಪಿರ್ತಾರೆ. ಇಂಥವರಿಗೆ ನಾವು ಚತುರ್ದಶಿ ತುಂಬ ಶುಭಪ್ರದ ಅಂತ ಹೇಳ್ತಾರೆ. ಈಗ ಸಾಮಾನ್ಯವಾಗಿ ಮಾಡುವುದು ಚತುರ್ದಶಿ ನಿಷಿದ್ಧ ಅದು. ಯಾಕಂದರೆ ನಾವು ಈಗ ತ್ರಯೋದಶಿವರೆಗೂ ಕೂಡ ನಾವು ಮಾಡ್ಕೊಂಡು ಬಂದಿರ್ತೀವಿ ತರ್ಪಣಾದಿಗಳು, ಪಿಂಡ ಪ್ರದಾನಗಳನ್ನು. ಅದಾದಮೇಲೆ ಏನು ಅಮಾವಾಸ್ಯೆ ದಿನ ಮಾಡ್ತಾರೆ. ಯಾಕಂದರೆ ಅದು ಅಮಾವಾಸ್ಯೆನೂ ತುಂಬ ಶ್ರೇಷ್ಠವಾಗಿರುವಂತಹ ಸಮಯ ಈ ಪಿತೃಪಕ್ಷ ಆರಾಧನೆಗಳಿಗೆ. ಈ ಕೆಲವರಿಗೆ ಗುರುಗಳೇ ನಮ್ಗೆ ಗೊತ್ತಿಲ್ಲ ಯಾವ ತಿಥಿಯಲ್ಲಿ ಮರಣ ಹೊಂದಿದ್ದಾರೆ ಗೊತ್ತಿಲ್ಲ, ಆದರೆ ನಮಗೆ ಮಾಡಬೇಕು ಅಂತ ಇದೆ, ನಾವು ಅಮಾವಾಸ್ಯೆಯಲ್ಲಿ ಮಾಡ್ಕೊಳ್ತೀವಿ ಅಂತಾರೆ. ಅದು ತುಂಬ ಶ್ರೇಷ್ಠ. ಏನು ತೊಂದರೆಗಳು, ಯಾವುದೇ ಒಂದು ಅಡ್ಡಿ ಆತಂಕಗಳಿಲ್ಲ, ನೀವು ಮಹಾಲಯ ಅಮಾವಾಸ್ಯೆ ದಿನ ಮಾಡ್ಕೊಳ್ಬೋದು ಅಂತ ಶಾಸ್ತ್ರ ಹೇಳುತ್ತೆ. ಇನ್ನು ಚತುರ್ದಶಿಯ ದಿನ ಈ ರೀತಿ ಇರುವವರು, ಯಾರಾದರೂ ಅಪಘಾತಗಳಾಗ್ಬಿಟ್ಟಿರುತ್ತೆ ಅಥವಾ ಯಾವುದೋ ಈಗ ಶೂಟೌಟ್ ಆಗಿಬಿಟ್ಟಿರ್ತಾರೆ, ಈ ರೀತಿ ಏನಾದರೂ ಈ ರೀತಿ ಮರಣ ಯಾರು ಹೊಂದಿರ್ತಾರೆ, ಅಥವಾ ಅಪಘಾತಗಳಾಗಿ ಆಕ್ಸಿಡೆಂಟಲ್ಲಿ ಮರಣ ಹೊಂದಿರೋರಿಗೆ ತುಂಬ ವಿಶೇಷವಾಗಿರುವಂತಹ ದಿನ ಈ ಚತುರ್ದಶಿ ಅಂತ ಹೇಳುತ್ತೆ. ಇನ್ನು ಯಾರೆಲ್ಲ ಈ ಯತಿಶ್ರೇಷ್ಠರಿರ್ತಾರೆ ನೋಡಿ, ಈಗ ಸನ್ಯಾಸತ್ವ ತೊಗೊಂಡ್ಬಿಟ್ಟಿರ್ತಾರೆ, ಯತಿಶ್ರೇಷ್ಠರಿರ್ತಾರೆ, ಮತ್ತು ಗುರುಗಳ ಸ್ಥಾನಗಳಿರ್ತಾರೆ, ಅಂಥವ್ರು ಯಾರಲ್ಲಿ ಇರ್ತಾರೆ ಅವ್ರಿಗೆ ದ್ವಾದಶಿ ತುಂಬ ವಿಶೇಷವಾಗಿರುತ್ತೆ ಅಂತ ಹೇಳ್ತಾರೆ. ಈ ದ್ವಾದಶಿಯ ದಿನ ನೀವು ಮಾಡಿಕೊಂಡಾಗ ತುಂಬ ವಿಶೇಷವಾಗಿರುವಂತಹ ಅವರ ಕೃಪೆಗೆ, ಆಶೀರ್ವಾದಕ್ಕೆ ನಾವು ಪಾತ್ರರಾಗ್ಬೋದು ಅಂತ. ಗುರುಗಳೇ, ಒಂದು ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ಕಾರ, ನಿಮ್ಮ ಹೆಸರು? ದಿನೇಶ್ ಕುಮಾರ್. ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮಂಗಳೂರಿಂದ. ಸರಿ, ನೀವು ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಂಗೆ ಮಕ್ಕಳ ಬಗ್ಗೆ ಕೇಳಬೇಕಾಗಿತ್ತು. ಯಾಕಂದ್ರೆ
ನಿದ್ರೆಯಲ್ಲಿ ಹಲ್ಲು ಇದು ಮಾಡ್ತಾರೆ, ಹೌದು, ಹಲ್ಲು ಕದೀತಾರೆ, ಗೊತ್ತಾಯ್ತಾ? ಹಾ ಸರಿ, ನೀವು ಕವಡೆ ಶಾಸ್ತ್ರದ ಮೂಲಕ ಉತ್ತರವನ್ನ ಪಡಿಬಹುದಾಗಿದೆ. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ತೆ. ಮಕ್ಕಳು ಎಷ್ಟು ವರ್ಷ? ಮಕ್ಕಳು 12 ವರ್ಷ. ಅಲ್ಲ, ಒಬ್ಬರೇನಾ? ಅಲ್ಲ, ಒಬ್ರು ಅದು ಹಲ್ಲು ಇದು ಮಾಡ್ತಾರೆ ರಾತ್ರಿ ನಿದ್ರೆಯಲ್ಲಿ. ಅದು ಹೆಣ್ಮಗುನ ಗಂಡು ಮಗುನ? ಹೆಣ್ಣು ಮಗು. ಓಕೆ, ಇವಾಗ 12 ವರ್ಷ ನಮ್ಮ ಮಗುದು. ಹೌದು, 12. ಈಗ ನೋಡಿ, ಈಗ ನೀವು ಬಾಲಗ್ರಹದ ಯಂತ್ರ ಹಾಕಿದ್ರ ಮಗುಗೆ? ಹೌದು, ಬಾಲಗ್ರಹ ಇದು ಮಾಡಿದ್ದೇನೆ. ನೋಡಿ, ಬಾಲಗ್ರಹ ನೋಡಿ 12 ವರ್ಷದವರೆಗೂ ಈ ಬಾಲಗ್ರಹ ಸಂಬಂಧಪಟ್ಟಂತಹ ತೊಂದರೆಗಳಾಗ್ತಾ ಇರುತ್ತೆ. ಈ ಮಗು ಹಲ್ಕಚ್ಚುವಂಥದ್ದು ಏನಂದ್ರೆ, ಈಗ ನೋಡಿ, ಸಾಮಾನ್ಯವಾಗಿ ಮಕ್ಕಳು ಎಲ್ಲಾದ್ರೂ ಹೆದರಿ ಇರ್ತಾರೆ. ಅದಕ್ಕೆ ಒಂದೇ ರೀತಿ ಕಾರಣ ಅಂತ ಇರೋದಿಲ್ಲ, ನಾನಾ ರೀತಿ ಕಾರಣಗಳಿರುತ್ತೆ. ಈಗ ಮಗು ಹಲ್ಲು ಕಡಿತಾ ಇತ್ತಂದ್ರೆ ಅದೇನು ಅಶುಭ ಸಂಕೇತ ಏನಿಲ್ಲ. ಅದು ನೀವು ಜಾಸ್ತಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಂದು ಬಾಲಗ್ರಹ ದೋಷ ಆಗಿದ್ರೆ, ಕೆಲವೊಂದು ದೃಷ್ಟಿ ದೋಷ ಆಗಿದ್ರೆ, ಕೆಲವರು ಎಲ್ಲಾದ್ರೂ ಭಯ ಬಿದ್ದಿದ್ರೆ ಈ ರೀತಿ ಆಗುವಂಥದ್ದು ಇರುತ್ತೆ. ನೀವು ಜಾಸ್ತಿ ಚಿಂತೆ ಮಾಡಬೇಡಿ. ಎಲ್ಲಾದ್ರೂ ನಿಮ್ಮ ಅಕ್ಕಪಕ್ಕದ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ತೀರ್ಥ ಹಾಕ್ಸ್ಕೊಂಡ್ಬರ್ಬೇಕು. ತೀರ್ಥ ಹಾಕ್ಸ್ಕೊಂಡು ಮಗುಗೆ ಒಂದು ಯಂತ್ರ ಕಟ್ಸ್ಕೊಂಡ್ಬನ್ನಿ. ಇನ್ನೇನು ಜಾಸ್ತಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈಗ ಸಾಮಾನ್ಯವಾಗಿ ಮಕ್ಕಳು ಈ ಬೆಳವಣಿಗೆ ಸಮಯದಲ್ಲಿ ಹಲ್ಲು ಕಚ್ಚುವಂಥದ್ದು ಇರುತ್ತೆ, ನಾವು ತುಂಬ ಜನ ನೋಡಿರ್ತೀವಿ. ಆದರೆ ಕೆಲವೊಂದು ವಿಚಾರದಲ್ಲಿ ಏನಾದರೂ ಭೂತ ಪ್ರೇತ ಏನಾದರೂ ಇದೆಲ್ಲ ಅದು ಕೆಲವೊಂದು ಜಾಸ್ತಿ ಆಗ್ತಾ ಇತ್ತು, ಇದು ಅಮಾವಾಸ್ಯ ಪೌರ್ಣಮಿಯಲ್ಲಿ ಹೆಚ್ಚಾಗ್ತದೆ ಅಂದಾಗ, ಈಗ ನೋಡಿ, ದಿನನಿತ್ಯ ಸಾಮಾನ್ಯವಾಗಿ ಮಕ್ಕಳು ಈ ರೀತಿ ಮಾಡ್ತಿದ್ದಾರೆ, ದೋಷ ಇಲ್ಲ. ಅದು ಇಲ್ಲ ಗುರುಗಳು, ಯಾವತ್ತೂ ಇಲ್ಲ, ಈ ಅಮಾವಾಸ್ಯ ಪೌರ್ಣಮಿಗಳಲ್ಲೇ ಜಾಸ್ತಿ ಆಗುತ್ತೆ ಅಂತ ಬಂದರೆ ಸ್ವಲ್ಪ ಅದು ನೋಡ್ಕೊಳ್ಬೇಕಾಗುತ್ತೆ. ಒಂದು ವಾತಾವರಣ, ಮನೆಯ ವಾತಾವರಣನೋ, ಅಥವಾ ಮಗು ಎಲ್ಲಾದರೂ ಹೊರಗಡೆ ಹೋಗಿ ಎದುರಿರುವಂಥದ್ದು, ಅಥವಾ ನಾವು ಹೇಳ್ತೀವಿ ನೋಡಿ, ಈಗ 3 ದಾರಿ ಸೇರೋ ಜಾಗದಲ್ಲಿ ಓಡಾಡಬಾರ್ದು ಅಂತ. ಅಲ್ಲೇನಾದರೂ ಓಡಾಡಿ ಮಗು ಏನಾದರೂ ತುಳಿದಿದ್ರೆ, ದಾಟಿದ್ರೆ, ಕೆಲವೊಂದು ಆ ಒಂದು ಆತ್ಮಗಳ ಒಂದು ತೊಂದರೆಗಳಿಂದನೂ ಈ ರೀತಿ ಆಗುವಂಥದ್ದು ಇರುತ್ತೆ. ಇದೆಲ್ಲ ಮುನ್ಸೂಚನೆಗಳು. ನೀವು ಜಾಸ್ತಿ ಚಿಂತೆ ಮಾಡಬೇಡಿ. ನಿಮ್ಮಲ್ಲಿ ಆಂಜನೇಯ ದೇವಸ್ಥಾನ ತುಂಬ ವಿಶೇಷ. ಇದಕ್ಕೆಲ್ಲ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ತೀರ್ಥ ಹಾಕ್ಸ್ಕೊಂಡು ಅದು ಸೇವನೆ ಮಾಡಿ ಒಂದು ಯಂತ್ರ ಕಟ್ಸ್ಕೊಂಡು ಬನ್ನಿ. ಆದ್ಮೇಲೆ ಅನುಕೂಲ ಆಗುತ್ತೆ. ಏನು ಜಾಸ್ತಿ ತಲೆ ಕಟ್ಸ್ಕೊಳಕ್ಕೆ ಹೋಗಬೇಡಿ. ಖಂಡಿತವಾಗಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಗಳೇ, ದ್ವಾದಶಿಯ ಬಗ್ಗೆ ತಿಳಿಸ್ತಿದ್ರಿ, ಯತಿಗಳಿಗೆ ದ್ವಾದಶಿ ಶ್ರೇಷ್ಠ ಅಂತ ಹೇಳಿ, ಅದನ್ನ ಮುಂದುವರಿಸೋದಾದ್ರೆ? ನೋಡಿ, ಈಗ ನಾವು ಸಾಮಾನ್ಯವಾಗಿ ಗುರುಗಳ ಸ್ಥಾನದಲ್ಲಿರೋರಿಗೆ ಈಗ ದ್ವಾದಶಿ ದಿನ ತುಂಬ ಶ್ರೇಷ್ಠವಾಗಿರುತ್ತೆ. ಆ ದಿನ ಅವ್ರು ನಮಗೆ ತುಂಬ ವಿಶೇಷವಾದ ಒಂದು ಆಶೀರ್ವಾದವನ್ನು ಮಾಡ್ತಾರೆ ಅಂತ. ಇನ್ನು ಸಾಮಾನ್ಯವಾಗಿ ತುಂಬ ಒಳ್ಳೆಯ ವಿಚಾರ ಅಂತಂದರೆ, ಈ ಅವಿಧೇಯರು ಅಂದರೆ ಅವಿಧವೆಯರು ಯಾರು ಸುಮಂಗಲಿಯಾಗಿ ಸತ್ತೋಗಿರ್ತಾರೆ, ಇನ್ನು ಗಂಡ ಇರ್ತಾನೆ ಅದು ಅವರು ಸತ್ತೋಗ್ಬಿಟ್ಟಿರುವಂಥದ್ದು ಇರುತ್ತೆ. ಅವರಿಗೆ ಯಾವ ದಿನ ಶ್ರೇಷ್ಠ ಅಂತ ಯಾರು ಮಾಡಬೇಕು ಅಂತ ಏನಾದರೂ ಅಂದರೆ ಯಾವ ದಿನ ಶ್ರೇಷ್ಠ ತಿಳ್ಕೊಳ್ಬೇಕು. ನೀವು ಸಾಮಾನ್ಯವಾಗಿ ಈ ಅವಿಧವೆಯರಿಗೆ ನವಮಿ ದಿನ ತುಂಬ ಶ್ರೇಷ್ಠ ಅಂತ. ನೋಡಿ, ಇವತ್ತು ಪಂಚಮಿ ಇರುವಂಥದ್ದು, 4 ದಿನ ನವಮಿ ಬರುತ್ತೆ. ಈ ನವಮಿಯ ದಿನ ಯಾರು ಸುಮಂಗಲಿಯಾಗಿ ಅವರು ಮರಣ ಹೊಂದಿರ್ತಾರೆ ಅವರಿಗೆ ನೀವು ತರ್ಪಣಾದಿಗಳನ್ನು, ಶ್ರಾದ್ದಾದಿ ಪಿಂಡಾದಿಗಳನ್ನು ಮಾಡಿದಾಗ ಅವರಿಗೆ ತುಂಬ ವಿಶೇಷವಾಗಿ ಫಲ ಸಿಗುತ್ತೆ, ಮತ್ತು ಅವ್ರು ತುಂಬ ಪ್ರೀತಿವಂತರಂತೆ. ಅದನ್ನು ನವಮಿ ದಿನ ಮಾಡಿದಾಗ ಇವರಿಗೆ ಅನುಕೂಲಗಳು ಹೆಚ್ಚಾಗುತ್ತೆ, ಪಿತೃಗಳ ಆಶೀರ್ವಾದಕ್ಕೆ ಒಳಗಾಗ್ತೀರಾ ಅಂತಲೂ ಕೂಡ ಹೇಳುತ್ತೆ. ಈಗ ಇನ್ನೊಂದು ವಿಚಾರ, ದ್ರೋಹಿತ್ರ ಕರ್ತೃಕ ಒಂದು ಶ್ರಾದ್ದ ಅಂತ ಇರುತ್ತೆ. ಒಂದು ಅಂದರೆ ಯಾರ ಮನೆಯಲ್ಲಿ ಒಂದು ಹೆಣ್ಣು ಸಂತಾನ ಮಾತ್ರ ಇರುತ್ತೆ, ಹೆಣ್ಣು ಸಂತಾನ ಮಾತ್ರ, ಗಂಡು ಯಾರೂ ಹುಟ್ಟೇ ಇರಲ್ಲ, ತಂದೆ ತಾಯಿ ಇಬ್ಬರು ಹೋಗ್ಬಿಟ್ಟಿರ್ತಾರೆ. ಈಗ ಮಾಡಬೇಕಾಗಿರೋದು ಹೆಣ್ಮಗಳು ಒಬ್ಬಳೇನೆ. ಹೆಣ್ಮಗಳು ಇವಳಿಗೆ ಯಾವ ದಿನ ಶ್ರೇಷ್ಠ ಅಂತ ತಿಳ್ಕೊಳ್ಬೇಕು ನೀವು. ಈಗ ಹೆಣ್ಣು ಮಗಳು ಇದ್ದಾಗ ಹೆಣ್ಮಗಳು ಮಾಡೋದಲ್ಲ, ಹೆಣ್ಣು ಮಗಳ ಮಗ ಅಂದರೆ ಮಗ ಯಾರು ಮಾಡ್ತಾನೆ ನೀವು ಅವಶ್ಯಕವಾಗಿ ತಿಳ್ಕೊಳ್ಳಿ. ಮೊಮ್ಮಗ, ಈ ಮೊಮ್ಮಗ ಏನಂದರೆ ತಾಯಿಯ ತಂದೆ ಅಲ್ಲ, ತಾಯಿಯ ತಂದೆ, ತಾಯಿಯ ತಾಯಿ, ಯಾರು ತಾಯಿಯ ತಾಯಿ ಇರ್ತಾರೆ, ತಾಯಿಯ ತಂದೆ ಇರ್ತಾರೆ, ಅವ್ರು ಮರಣ ಹೊಂದಿದ್ದು, ಈ ಮೊಮ್ಮಗ ಯಾರಿರ್ತಾನೆ, ಈ ಮಗಳ ಮಗ ಯಾರಿರ್ತಾನೆ, ಇವನು ಈ ಅಮಾವಾಸ್ಯ ನಂತರ ನೆಕ್ಸ್ಟ್ ಏನು ನಾವು ಪಾಡ್ಯಮಿ ಅಂತ ಹೇಳ್ತೀವಿ ನಾವು, ಅದು ಇವಾಗ ಭಾದ್ರಪದ ಆಶ್ವೀಜ ಮಾಸದ ಪಾಡ್ಯಮಿಯ ದಿನ ತುಂಬ ಶ್ರೇಷ್ಠವಾಗಿರುವಂಥ ಸಮಯ ಈ ಸುಮಂಗಲಿಯವರಿಗೆ. ಯಾರು ವಿಧವೆ ಆಗದೇ ಸತ್ತೋಗಿರ್ತಾರೆ, ಸುಮಂಗಲಿಯಾಗಿ ಸತ್ತೋಗಿರ್ತಾರೆ, ಮರಣ ಹೊಂದಿರ್ತಾರೆ, ಇಂಥವ್ರಿಗೆ ಈ ಪಾಡ್ಯಮದಲ್ಲಿ ತುಂಬ ವಿಶೇಷವಾಗಿರುವಂತಹ ಅನುಕೂಲಗಳನ್ನು ನಾವು ಅಂದರೆ ಪಿತೃಗಳ ಆಶೀರ್ವಾದವನ್ನು ಪಡ್ಕೊಳ್ಬೋದು ಅಂತ ಹೇಳುತ್ತೆ. ಹಾಗಾಗಿ ನೋಡಿ, ಈ ರೀತಿ ಇರುವಂಥ ತಿಥಿಗಳಲ್ಲಿ ಕೆಲವೊಂದು ವಿಚಾರವಾಗಿ ನಾವು ಮಾಡ್ಕೊಂಡಾಗ ಅವಶ್ಯಕವಾಗಿ ಅನುಕೂಲಗಳಾಗುತ್ತೆ. ಗುರುಗಳಿಗೆ ಯಾವ ರೀತಿ ನಮಗೆ ಇದರಿಂದ ಏನು ಫಲ, ನಾನು ಹೇಳಿದೆ ಯಾವಾಗಲೇ ಫಲಗಳು, ಯಾಕಂದರೆ ಪಿತೃಗಳ ಆಶೀರ್ವಾದ ಇತ್ತು ಅಂದರೆ ನಮಗೆ ತುಂಬ ಚೆನ್ನಾಗಿರುತ್ತೆ, ಮನೆಯಲ್ಲಿ ಅನುಕೂಲಗಳಾಗುತ್ತೆ. ನೋಡಿ, ನಾವು ಎಷ್ಟೋ ಜನ ನೋಡಿರ್ತೀವಿ ಮನೆಯಲ್ಲಿ ತುಂಬ ಅಂಗವಿಕಲರಿರ್ತಾರೆ. ನೋಡಿ, ಮಗು ಜನನವಾಗೋ ಮುಂಚೆನೇ ಏನೋ ಒಂದು ಅಂಗವೈಕಲ್ಯದಿಂದ ಮಗು ಜನನ ಆಗ್ಬಿಡುತ್ತೆ. ಈ ರೀತಿ ಎಲ್ಲ ತೊಂದರೆಗಳಾಗ್ತಾ ಇರುತ್ತೆ. ಹಾಗಾಗಿನೇ ಪಿತೃಪಕ್ಷಗಳನ್ನು ಅವಶ್ಯಕವಾಗಿ ಮಾಡ್ಕೊಳ್ಬೇಕು. ಇಲ್ಲ ಗುರುಗಳೇ, ನಮಗೆ ಪಿತೃಪಕ್ಷದಿಂದ ಏನು ನಮಗೇನು ಫಲ ಇಲ್ಲ, ಏನಿಲ್ಲ, ಕೆಲವರು ಕೇಳ್ತಾರೆ, ಇದರಿಂದ ಏನು ನಮ್ಗೆ ಅನುಕೂಲಗಳಾಗ್ಬಿಡುತ್ತೆ ಅಂತ. ಅದು ಯಾರು ಅನುಭವಿಸ್ತಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಇವಾಗ ನೋಡಿ, ತುಂಬ ಚೆನ್ನಾಗಿ ಒಂದು ಮದುವೆ ಆಗಿರ್ತಾರೆ, ಗಂಡು ಹೆಣ್ಣು ಎಲ್ಲ ಚೆನ್ನಾಗಿರುತ್ತೆ, ಆ ಡಾಕ್ಟರ್ಸ್ ಎಲ್ಲ ಚೆನ್ನಾಗಿದೆ, ನಾರ್ಮಲ್ ಆಗಿದೆ ಅಂತಾರೆ. ಮಗು ಹುಟ್ಟಿದ್ಮೇಲೆ ಕಿವಿನೋ ಏನೋ ಕೇಳಲ್ಲ, ಅಥವಾ ಕೆಲವ್ರಿಗೆ ಮಾತು ಬರೋದಿಲ್ಲ. ನೋಡಿ, ಆ ರೀತಿ ಆಗುವಂಥದ್ದು, ಅಂಗವೈಕಲ್ಯದಿಂದ ಆಗುವಂಥದ್ದು, ಇದೆಲ್ಲ ಏನಾಗುತ್ತೆ, ಪಿತೃಗಳ ಶಾಪಕ್ಕೆ ಗುರಿಯಾಗಿರ್ತೀವಿ ನಾವು.
ಇವರು ಏನೋ ಒಂದು ಪಿತೃದೋಷ ಆಗಿರುತ್ತೆ, ಅಥವಾ ಯಾರೋ ಅಕಾಲಿಕ ಮೃತ್ಯು ಹೊಂದಿರ್ತಾರೆ, ಅವರಿಗೆ ಸಂಸ್ಕಾರಗಳು ಮಾಡಿರಲ್ಲ. ಈ ರೀತಿ ಏನಾದರೂ ನಿಮ್ಮ ಒಂದು ಸಂಬಂಧದಲ್ಲಿರುವಂತಹ ಈ ಪಿತೃಗಳ ಏನಾದರೂ ಶಾಪಕ್ಕೆ ನೀವು ಗುರಿಯಾದರೆ ನಿತ್ಯ ಅಂದರೆ ನೀವು ವಂಶನೇ ಉದ್ಧಾರ ಆಗಲ್ಲ ಅಂತ ಹೇಳುತ್ತೆ. ಹಾಗಾಗಿ ಪಿತೃ ಕಾರ್ಯಗಳನ್ನು ಅವಶ್ಯಕವಾಗಿ ಮಾಡ್ಕೊಳ್ತಾನೆ ಬರಬೇಕು. ಗುರುಗಳೇ, ನಾವು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ಏನಾದರೂ ಸರಳ ಪರಿಹಾರಗಳು ನಾನು ಹೇಳಿದೆ, ನನ್ನನ್ನು ಕೂಡ ಕೆಲವೊಂದು ಈ ತರಕಾರಿಗಳು ಧಾನ್ಯಗಳನ್ನು ಕೊಡೋದ್ರಿಂದ ಅಂತ. ಇಲ್ಲ ಇನ್ನು ನಿಮಗೆ ಅವಕಾಶ ಇತ್ತು ಅಂತಂದರೆ ಯಾರಾದರೂ ಬ್ರಾಹ್ಮಣರನ್ನು ಕರೀತಾರೆ. ನೋಡಿ, ಇದರಲ್ಲೂ ಕೂಡ ತುಂಬ ವಿಶೇಷ. ಬ್ರಾಹ್ಮಣರಲ್ಲಿ 2 ಥರ ಇರುತ್ತೆ, ಒಂದು ಅಪರ ಕಾರ್ಯ, ಒಂದು ಉತ್ತರ ಕಾರ್ಯ ಮಾಡೋರು ಇರ್ತಾರೆ. ಶುಭ ಕಾರ್ಯಗಳನ್ನು ಮತ್ತು ಅಪರ ಕಾರ್ಯಗಳನ್ನು ಕೆಲವೊಬ್ಬರು ಎರಡೂ ಮಾಡ್ತಾರೆ, ಅದು ಕೆಲವರು ಮಾಡಬಾರ್ದು ಅಂತಲೇ ಶಾಸ್ತ್ರದಲ್ಲಿ ಇರುವಂಥದ್ದು. ಈ ಅಪರ ಕಾರ್ಯ ಮಾಡೋರು ನೋಡಿ, ಯಾವತ್ತೂ ಈ ಶುಭ ಕಾರ್ಯಗಳಿಗೆ ಬರಲ್ಲ ಅವರು. ಈ ಗೃಹ ಪ್ರವೇಶನೋ ಪ್ರತಿಷ್ಠಾಪನೆಗಳು ಮಾಡಲ್ಲ ಅವರು. ಈಗ ಅದೇ ಗೃಹ ಪ್ರವೇಶ, ಪ್ರತಿಷ್ಠಾಪನೆ, ಮದುವೆ ಮುಂತಾದ ಮಾಡೋರು ಅವ್ರು ಯಾವತ್ತೂ ಈ ಅಪರ ಕಾರ್ಯಗಳಿಗೆ ಬರೋದಿಲ್ಲ, ತಿಳಿದವ್ರು ಯಾರು ಮಾಡೋದಿಲ್ಲ. ಅದು ಕಂಟಿನ್ಯೂ ಮಾಡೋಣ. ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ ಮೇಡಮ್, ನಿಮ್ಮ ಹೆಸರು? ಯಾರ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಹೇಳಿ, ನೀವು ಹುಟ್ಟಿದ ದಿನಾಂಕವನ್ನು ತಿಳಿಸಿ. ಮೇಡಮ್ 8/12 1992 ಮೇಡಮ್. 92. ಹೌದು ಮೇಡಮ್. ಹುಟ್ಟಿದ ಸಮಯ? ಮೇಡಮ್ ಸಮಯ ಬೆಳಿಗ್ಗೆ 3 ಗಂಟೆ. ಬೆಳಗಿನ ಜಾವ 3 ಗಂಟೆ. ಹುಟ್ಟಿದ ಸ್ಥಳ ಗೊತ್ತಿದೆಯಾ? ಹೇಳಿ ಮೇಡಮ್. ಹೊಸಕೋಟೆ ಮೇಡಮ್, ಶ್ರೀನಿವಾಸ ನರ್ಸಿಂಗ್ ಹೋಮ್, ಹೊಸಕೋಟೆ. ಹೊಸಕೋಟೆ. ಸರಿ, ಗುರುಗಳಿದ್ದಾರೆ, ನೇರವಾಗಿ ಮಾತನಾಡಿ. ನಮಸ್ತೆ ಅಪ್ಪ. ನಮಸ್ಕಾರ ಗುರುಜಿ. ಇದು ಬೆಳಗಿನ ಜಾವ 9 ಗಂಟೆ ಅಂದರೆ ನೀವು ಬೆಳಕರಿದ್ರೆ 8ನೇ ತಾರೀಕಾ? 3 ಗಂಟೆ ಗುರುಜಿ. ಅಲ್ಲ, ಬೆಳಗಿನ ಜಾವ 3 ಗಂಟೆ ಅಂದರೆ ನೀವು ಅದನ್ನ ಬೆಳಗ್ಗೆ ಆದರೆ 8ನೇ ತಾರೀಕಲ್ವಾ? ಹೌದು ಗುರುಜಿ, ಹೌದು. ಹೇಳಿ, ಏನು ಪ್ರಶ್ನೆ ಇತ್ತು? ಭರಣಿ ನಕ್ಷತ್ರ, ಮೇಷರಾಶಿ. ಏನು ಪ್ರಶ್ನೆ ಇತ್ತಪ್ಪ ಗುರುಜಿ? ಅದೇ ನಮ್ದು ಕೆಲ್ಸದ್ದು ಏನು ಆಗ್ತಾ ಇಲ್ಲ ಗುರುಜಿ. ಯಾವ ಕೆಲ್ಸಕ್ಕೆ ಕೈ ಹಾಕಿದ್ರು ಆಗ್ತಾ ಇಲ್ಲ, ಏನು ಇಲ್ಲ. ನೋಡಿ, ಇವಾಗ ನಿಮ್ಗೆ ಲಗ್ನದಿಂದ ನಾವು ಸಾಮಾನ್ಯವಾಗಿ ಈ ಕೆಲಸದ ವಿಚಾರ ಅಂತ ಬಂದಾಗ ನಾವು 4ನೇ ಮನೆ ಅಥವಾ 5 ಮನೆ ನೋಡ್ತಾ ಇರ್ತೀವಿ. ಇದ್ರ ಜೊತೆ ನೋಡಿ, ನಮಗೆ ಏನಾದರೂ ಈ ನೀಚ ಗ್ರಹಗಳ ದೃಷ್ಟಿ ಇತ್ತು ಅಂದರೆ ಕೆಲವೊಂದು ತೊಂದರೆಗಳು ಆಗ್ತಾ ಇರುತ್ತೆ. ನೀವೇನು ಕೆಲಸ ಮಾಡ್ತಾ ಇದ್ರಿ? ನೋಡಿ, ಈಗ ಏನೇ ಕೆಲಸ ಮಾಡ್ತಿದ್ರು ಕೂಡ ಈ ಅಲಂಕಾರಿಕ ವಸ್ತುಕ್ಕೆ ಸಂಬಂಧಪಟ್ಟಂಥದ್ದು ಅದರಲ್ಲಿ ತುಂಬ, ಯಾಕೆ ಶುಕ್ರಗ್ರಹ ಜಾತಕದಲ್ಲಿ ತುಂಬ ಬಲನಾಗಿದೆ. ನಿಮಗೆ ಏನಾದರೂ ಈ ಸಿನಿಮಾ ಕ್ಷೇತ್ರನೋ ಅಥವಾ ಏನಾದರೂ ಈ ಕೆಲವರು ವಿಡಿಯೋಸ್ ಮಾಡ್ತಾ ಇರ್ತಾರೆ, ಆ ರೀತಿ ಮಾಡುವಂಥದ್ದು, ಅಥವಾ ಯಾವುದಾದ್ರೂ ಆಗ್ಬೋದು. ಈ ಕಲೆ ನಂಬ್ಕೊಂಡಿರುವಂಥವ್ರು, ಅಥವಾ ಆ ರೀತಿ ಇರುವಂತಹ ವಿಚಾರದಲ್ಲಿ ನಿಮಗೆ ತುಂಬ ಅನುಕೂಲಗಳಿದೆ. ಆ ರೀತಿ ಇರುವಂತಹ ಕೆಲಸ ಕಾರ್ಯಗಳು ತೊಡಗಿಕೊಳ್ಬೇಕು. ಮತ್ತು ನೋಡಿ, ನೀವು ಯಾವುದೇ ರೀತಿಯ ಏನು ಹೇಳುತ್ತೆ, ಬೇರೆಯವ್ರ ಜೊತೆ ಮಾಡಬೇಡಿ. ನೀವು ಸ್ವಂತ ಓನ್ ಬಿಸ್ನೆಸ್ಗಳು ಮಾಡ್ಕೊಳ್ಳಿ, ಅದರಿಂದ ಕೂಡ ಅನುಕೂಲ ಆಗುತ್ತೆ. ಇಷ್ಟು ದಿನ ಸ್ವಲ್ಪ ಕಷ್ಟ ಆಗಿರ್ಬೋದು ನಿಮಗೆ. ಇವಾಗ ನೋಡಿ, ನಿಮ್ಮ ಜಾತಕ ಫಲದಲ್ಲಿ ರಾಹು ಮತ್ತು ಕುಜರಾಹು ಸಂಧಿಶಾಂತಿ ಮಾಡಿಸ್ಕೊಳ್ಬೇಕು. ನೀವು ಮಂಗಳ ದಶ ಮುಗ್ದು ಈಗ ರಾಹು ದಶ ಪ್ರಾರಂಭ ಆಗ್ತಾ ಇದೆ. ಈಗ ಒಂದು 5-6 ವರ್ಷದಿಂದನೂ ಕೂಡ ಸ್ವಲ್ಪ ಕಷ್ಟಪಟ್ಬಿಟ್ಟಿದ್ದೀರಾ ನೀವು. ಹಾಗಾಗಿ ಸ್ವಲ್ಪ ಇದೊಂದು ಕರ್ಮ ಕಳ್ಕೊಳ್ಬೇಕು. ಕುಜರಾಹು ಸಂಧಿಶಾಂತಿ ಅಂತ ಹೇಳ್ತಾರೆ. ನೀವು ಎಲ್ಲಾದರೂ ನಿಮ್ಮ ಅಕ್ಕಪಕ್ಕದಲ್ಲಿ ದೇವಸ್ಥಾನಗಳಿಗೆ ಹೋದರೆ, ಅಥವಾ ನಿಮ್ಮ ಎಲ್ಲರೂ ಪುರೋಹಿತರಿದ್ದರೆ ನೀವು ಕೇಳಿ, ಅಥವಾ ಇಲ್ಲಿ ನಿಮಗೆ ಇಲ್ಲ ನಮ್ಮ ಕಚೇರಿಗೆ ಬಂದರೆ ಒಂದ್ಸರಿ ನಾವು ಹೇಳ್ಕೊಡ್ತೀವಿ ನಿಮಗೆ. ಆ ರೀತಿ ಆ ಒಂದು ಕುಜರಾಹು ಸಂಧಿ ಶಾಂತಿಯನ್ನು ನೀವು ಮಾಡ್ಕೊಂಬಿಟ್ರೆ ನಿಮಗೆ ಈ ಕೆಲಸದ ವಿಚಾರವಾಗಿ ತುಂಬ ಅನುಕೂಲಗಳಾಗುತ್ತೆ. ಯಾಕಂದರೆ ಕೆಲವೊಂದು ಜಾತಕ ರೀತಿ ಇರುವಂಥ ಕರ್ಮ ಫಲಗಳನ್ನು ನಾವು ಕಳ್ಕೊಂಡ್ಬಿಟ್ರೆ ಏನಾಗುತ್ತೆ, ನಿಮಗೆ ಒಳ್ಳೆ ಮಾರ್ಗ ಗೋಚರ ಆಗುವಂಥದ್ದು. ನೋಡಿ, ಏನೋ ಒಂದು ಅನ್ಕೊಳ್ತಾ ಇರ್ತಾರೆ ಯಾವುದೋ ಕೆಲಸ ಮಾಡಬೇಕು ಅಂತ, ಅದು ಆಗೋ ಅಷ್ಟೊತ್ತಿಗೆ ಯಾವುದೋ ಒಂದು ಅಡ್ಡಿ ಆತಂಕ ಆಗ್ಬಿಡುತ್ತೆ, ಯಾರೋ ಬಂದು ತೊಂದರೆ ಮಾಡಿಬಿಡ್ತಾರೆ, ಏನು ಮಾಡಲಿಕ್ಕೂ ಮನಸ್ಸು ಬರಲ್ಲ, ಈ ರೀತಿಗಳು ಆಗ್ಬಿಡುತ್ತೆ. ಹಾಗಾಗಿ ಈ ದಶಾಫಲಗಳಲ್ಲಿ ಸ್ವಲ್ಪ ಕೆಲವೊಂದು ತೊಂದರೆಗಳಿದೆ, ಅದನ್ನು ನೀವು ನಿವಾರಣೆ ಮಾಡಿಕೊಂಡ್ರೆ ಅನುಕೂಲ ಆಗುತ್ತಪ್ಪ. ಯಾವುದೇ ಶಾಂತಿ, ಪೂಜೆ, ಹೋಮ, ಹವನಕ್ಕಾಗಿ ನೀವು ನೇರವಾಗಿ ಗುರುಗಳನ್ನೇ ಸಂಪರ್ಕ ಮಾಡಬಹುದಾಗಿದೆ. ವೀಕ್ಷಕರೇ, ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಗುರೂಜಿಯವರ ಸಂಖ್ಯೆಗೆ ನೇರವಾಗಿ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿಕೊಂಡು ಬೆಂಗಳೂರಿನಲ್ಲಿರುವಂತಹ ಗುರುಗಳ ಅಂಚೆಪಾಳ್ಯದ ಕಚೇರಿಯಲ್ಲಿ ಗುರುಗಳನ್ನು ನೇರವಾಗಿ ಭೇಟಿ ಮಾಡಿ ನೀವೆಲ್ಲ ಮಾಹಿತಿಗಳನ್ನು, ಪರಿಹಾರಗಳನ್ನು, ಸಂಪೂರ್ಣ ಜಾತಕ ಫಲವನ್ನು ಕಂಡುಕೊಳ್ಳಬಹುದಾಗಿದೆ. ಗುರುಗಳೇ, ಇವತ್ತು ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು, ಜೊತೆಗೆ ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಊಟದಲ್ಲಿ.